ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲ್. ಡಿವೈಡರ್ ಹಾಗೂ ಡ್ರೈನೇಜ್ ರಸ್ತೆ ಡಾಂಬರೀಕರಣ ಮಾಡುವಂತೆ ಪ್ರತಿಭಟನೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಬಳಿಯ ಟೋಲ್ ಗೇಟ್ನಲ್ಲಿ ಪ್ರತಿಭಟನೆ. ಮುಂಡರಗಿಯ ವಿವಿಧ ಸಂಘಟನೆಯ ಮುಖಂಡರಿಂದ ಹೋರಾಟ. ಮುಂಡರಗಿ ಪಟ್ಟಣದ ಹೆಸರೂರ ಸರ್ಕಲ್ದಿಂದ ಬ್ಯಾಲವಾಡಗಿ ಸರ್ಕಲ್ವರೆಗೆ ಡಿವೈಡರ್, ಡ್ರೈನೇಜ್ ರಸ್ತೆ ಡಾಂಬರೀಕರಣ ಮಾಡುವಂತೆ ಒತ್ತಾಯ. ಅರಭಾವಿ, ಚಳ್ಳಿಕೇರಿ ರಾಜ್ಯದಲ್ಲಿರುವ ಸರ್ಕಲ್ಗಳು ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ನಿರ್ಲಕ್ಷ್ಯ ಆರೋಪ. ಹಲವು ಬಾರಿ ಮನವಿ ಮಾಡಿದ್ರೂ ಕ್ಯಾರೆ ಅನ್ನದ ರಸ್ತೆ ಅಭಿವೃದ್ಧಿ ನಿಗಮ. ಕೂಡಲೇ ಡಿವೈಡರ್ ಹಾಗೂ ಡ್ರೈನೇಜ್ ನಿರ್ಮಾಣ ಮಾಡಬೇಕೆಂದು ಆಗ್ರಹ. ಈ ಸಂದರ್ಭದಲ್ಲಿ ನಾಡಗೌಡ್ರು, ಬಸವರಾಜ್ ನವಲಗುಂದ, ಈರಣ್ಣಗಟ್ಟಿ, ಧ್ರುವಕುಮಾರ್ ಹುಗಾರ್, ಶಿವರಾಜ್ ಅಸುಂಡಿ, ನಿಂಗಪ್ಪ ಭಂಡಾರಿ ಮತ್ತು ಇನ್ನೂ ಅನೇಕರು ಭಾಗಿಯಾಗಿದ್ದರು. ವರದಿ ಅರ್ಜುನ ಹೊಸಮನಿ, ಪ್ರಜಾಪವರ್ ಟಿವಿ, ಮುಂಡರಗಿ. ಮುಂಡರಗಿ ಟೌನ್ದಲ್ಲಿ ಏನು ಡ್ರೈನ್ ಇದು ಮಾಡಬೇಕಲ್ಲ, ಏನು ಡಿವೈಡರ್ ಮಾಡಬೇಕಲ್ಲ, ಆ ಕೆಲವು ಕಾರಣದಿಂದ ಡಿವೈಡರ್ ಆಗಿಲ್ಲ. ಅದಕ್ಕೆ ಸ್ಥಳೀಯರು, ಅವರು ಹೋರಾಟಗಾರರು, ಅವರು ಮತ್ತು ಎಲ್ಲ ಇದನ್ನು 3-4 ಸಂಸ್ಥೆಗಳು ಕೂಡಿ ಅವರು ಇಲ್ಲಿ ಒಂದು ಸ್ಟ್ರೈಕ್ ಮಾಡಿದ್ದಾರೆ. ಅದ್ರ ಸಲುವಾಗಿ ಈಗ ನಾವು ನಮ್ಮ ಮೇಲಧಿಕಾರಿ ಜೊತೆಗೆ ಮಾತಾಡಿ ಏನಾಗಿತ್ತು ಮುಂದಿಂದೆಲ್ಲ ಹಿಂದುಗಡೆ ಏನಾಗಿತ್ತು ಅದೆಲ್ಲ ಬಿಟ್ಟು ಈಗ ಫ್ರೆಶ್ ಆಗಿ ಅವರು ನಾವು ಕ್ಯಾಶ್ ತೊಗೊಂಡ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಆಫೀಸರ್ಸ್ AWE ಜೊತೆಗೆ ಅದೆಲ್ಲ ಚರ್ಚೆ ಮಾಡಿ ಈಗ ಸಂಬಂಧಿಗೆ ಏನೇನು ಪ್ರಾಬ್ಲಮ್ ಇಲ್ಲಪ್ಪ, ಈ ಊರಲ್ಲಿ ಬೇರೆ ಊರಲ್ಲಿ ಯಾವ ಊರದಾಗ ಏನೇನು ಪ್ರಾಬ್ಲಮ್ಸ್ ಇರ್ತದೆ ಅವನ್ನ ತಗೊಂಡು ಏನು ಮಾಡಬೇಕಾಗುತ್ತೆ. ಈಗಾಗಲೇ ನಾನು ಇದು ಮುಂಚೆನೇ ಏನು ಸ್ಟ್ರೈಕ್ ಮುಂಚೆನೇ ಒಂದು ಎಸ್ಟಿಮೇಟ್ ಸಬ್ಮಿಟ್ ಮಾಡಿದ್ದೆ ನಾನು. ಸೊ ಈಗಾಗಲೇ ಅದು ಎಸ್ಟಿಮೇಟ್ ಏನು ಸಬ್ಮಿಟ್ ಮಾಡಿಲ್ಲ, ಅದಕ್ಕೆ ಅಪ್ರೂವಲ್ ಆಗಿರ್ತದೆ. ಸೊ ಅಪ್ರೂವಲ್ ಆಗುತ್ತೆ, ಈಗ ಪ್ರೊಸೆಸ್ ಮುಗಿದಿದೆ. ಅದು ಈಗದಲ್ಲಿ ಅಪ್ರೂವಲ್ ಹಂತದಲ್ಲಿ ಇದೆ. ಅದು ಬೇರೆ ಅಧಿಕಾರಿ ಜೊತೆಗೆ ಈಗ ಇನ್ನೂ ಎಷ್ಟು ದಿನ ಆಗ್ಬೋದು? ಇನ್ನೂ ಎಷ್ಟು ದಿನ ಆಗ್ಬೋದು ಅದನ್ನ ಕೆಲಸ? ಒಂದು 20-25 ದಿವಸದಲ್ಲಿ ಇದು ಎಸ್ಟಿಮೇಟ್ ಅಪ್ರೂವಲ್ ಆಗ್ಬೋದು. ತದನಂತರ ಡಿಪಾಯ್ ಆದ ತಕ್ಷಣ ಇದು ಕಾಮಗಾರಿಯನ್ನು ಪ್ರಾರಂಭ ಮಾಡ್ಬೋದು. ಇದಕ್ಕಿಂತ ಮುಂಚೆಗೇನ ಗಡುವು ಕೊಟ್ಟಿದ್ರಂತ, ಮನವಿ ಕೊಟ್ಟಿದ್ರಂತ ಅವರೆಲ್ಲ ಸಂಘಟನೆ? ಇದಕ್ಕಿಂತ ಮುಂಚೆನೇ ಕೊಟ್ಟಿದ್ರೆ ಅಂತದೆ ನಮ್ಗೆ ಕೇಳಿದ ನಮ್ಗೆ ಗೊತ್ತಾಯ್ತು. ಸೊ ಕೆಲವು ಕಾರಣದಿಂದ ಅದು ಏನು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನು ಇರ್ಬೋದು. ಸೊ ಈಗೆಲ್ಲ ಏನು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನು ಇದೆಲ್ಲ ಇದೆಲ್ಲ ನಾವು ನಮ್ಮ AWE ಜೊತೆಗೆ ಚರ್ಚೆ ಮಾಡಿ ಅದೆಲ್ಲ ಟೆಸ್ಟ್ ಮಾಡಿ ಏನಿದೆ ಸಾಲ್ವ್ ಮಾಡಿ ಸೊ ಬರೋ ದಿನದಲ್ಲಿ ದೀಪಾವಳಿ ನಂತರ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀವಿ. ಒಂದು ಆಗಿದೆ, ಅದು ಅದಕ್ಕೆ ಭಾಳ ದುಃಖದ ಘಟನೆ ಇದೆ. ಅದು ಹಿಂದೂ ಫೈರ್ ಬ್ರ್ಯಾಂಡ್ ಎಂದೇ ಖ್ಯಾತಿ ಹೊಂದಿರುವ ಸಾಮಾಜಿಕ ಕಾರ್ಯಕರ್ತೆ ಮಾಧವಿ ಲತಾ ಅವರು ಇಂದು ವಿದ್ಯಾಕಾಶಿ ಧಾರವಾಡಕ್ಕೆ ಆಗಮಿಸಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ರಾಣಿ ಅಬ್ಬಕ್ಕ ಜಯಂತ್ಯೋತ್ಸವ ರಥಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಧಾರವಾಡದ JSS ಕಾಲೇಜು ಆವರಣದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ರಾಣಿ ಅಬ್ಬಕ್ಕ ಜಯಂತ್ಯೋತ್ಸವ ಪ್ರಯುಕ್ತ ರಥಯಾತ್ರೆ ಹಮ್ಮಿಕೊಂಡಿದ್ದು, ಈ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಮಾಧವಿ ಲತಾ ಅವರು ಧಾರವಾಡಕ್ಕೆ ಭೇಟಿ ನೀಡಿದರು. ಮಾಧವಿ ಲತಾ ಅವರು ಆಗಮಿಸುತ್ತಿದ್ದಂತೆ ABVP ಕಾರ್ಯಕರ್ತರು ಹಾಗೂ ಕಾಲೇಜು ಆಡಳಿತ ಮಂಡಳಿಯವರು ಅವರನ್ನು ಅದ್ದೂರಿಯಾಗಿ ಬರಮಾಡಿಕೊಂಡರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಧವಿ ಲತಾ ಅವರಿಗೆ ಪೇಟ ಕೂಡ ತೊಡಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನಡೆದ ನೃತ್ಯಗಳನ್ನು ನೋಡಲು ಮಾಧವಿ ಲತಾ ಅವರು ಇತರ ವಿದ್ಯಾರ್ಥಿಗಳೊಂದಿಗೆ ನೆಲದ ಮೇಲೆಯೇ ಕುಳಿತು ಸರಳತೆಯೊಂದಿಗೆ ನೃತ್ಯಗಳನ್ನು ವೀಕ್ಷಿಸುವುದು ಎಲ್ಲರ ಗಮನ ಸೆಳೆಯಿತು. ವರದಿ ಸಂತೋಷ ಮೇಧಾರ, ಧಾರವಾಡ. ಗೋವಾ ಮಾರ್ಗದ ಹಳ್ನಾವರ ಟೋಲ್ ಸಮೀಪ ಹೊರಟಿದ್ದ ಕಾರೊಂದನ್ನು ಅಡ್ಡಗಟ್ಟಿ ಕಾರ್ನಲ್ಲಿದ್ದವರ ಮೇಲೆ ಹಲ್ಲೆ ಮಾಡಿ ಅವರಲ್ಲಿದ್ದ ಹಣವನ್ನು ದೋಚಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 7 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಗ್ರಾಮೀಣ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಳೆದ ಸೆಪ್ಟೆಂಬರ್ 16ರಂದು ಕಾರ್ನಲ್ಲಿ ಗೆಳೆಯರು ಸೇರಿಕೊಂಡು ಗೋವಾ ಟ್ರಿಪ್ ಹೋಗುತ್ತಿದ್ದಾಗ ಹಳ್ನಾವರ ಹೊರವಲಯದ ಟೋಲ್ ನಂತರ ಮೂತ್ರ ವಿಸರ್ಜನೆಗೆ ಕಾರ್ ರಸ್ತೆ ಪಕ್ಕಕ್ಕೆ ನಿಲ್ಲಿಸಿ ಮೂತ್ರ ವಿಸರ್ಜನೆ ಮಾಡಲು ಮುಂದಾಗಿದ್ದಾರೆ. ಈ ವೇಳೆ 3 ಜನ ಗುಂಪು ಸ್ಕೂಟ್ ಬೈಕ್ನಲ್ಲಿ ಬಂದು ಕಣ್ಣಿಗೆ ಕಾರದ ಪುಡಿ ಎರಚಿ ಹಲ್ಲೆ ಮಾಡಿ ನಂತರ ಸುಮಾರು 1 ಲಕ್ಷ ರೂಪಾಯಿ ಹಣವನ್ನು ದೋಚಿಕೊಂಡು ಪರಾರಿಯಾಗಿದ್ದರು. ಈ ಕುರಿತು ಹಲ್ಲೆಗೊಳಗಾದವರು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ನೀಡಿದರು. ಇನ್ನು ಪ್ರಕರಣ ಕೈಗೆತ್ತಿಕೊಂಡ ಧಾರವಾಡ ಗ್ರಾಮೀಣ ಠಾಣೆ ಪೊಲೀಸರು ಹತ್ತಿರದ CCTV ಕ್ಯಾಮೆರಾ ದೃಶ್ಯಾವಳಿ ಆಧರಿಸಿ ದರೋಡೆಕೋರರು ಪತ್ತೆಯಾಗಿ ಮುಂದಾಗಿದ್ದರು. ಕೊನೆಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ 7 ಜನರನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 1 ಲಕ್ಷ ನಗದು ಹಣ ಮತ್ತು ಕೃತ್ಯಕ್ಕೆ ಬಳಸಲಾದ 6 ಮೊಬೈಲ್ ಹಾಗೂ 2 ಬೈಕ್ ವಶಪಡಿಸಿಕೊಳ್ಳಲಾಗಿದೆ. ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಿ ಸಂತೋಷ ಮೇಧಾರ, ಧಾರವಾಡ. ಧಾರವಾಡದ ಯೂಟ್ಯೂಬ್ ಸ್ಟಾರ್ ಮುಕುಳೆಪ್ಪನ ವಿರುದ್ಧ ಗಂಭೀರ ಆರೋಪ. ಠಾಣೆ ಮೆಟ್ಟಿಲೇರಿದ ಬಜರಂಗ ದಳದ ಮುಖಂಡರಿಂದ ಪ್ರಕರಣ ದಾಖಲು.
ಧಾರವಾಡದಲ್ಲಿ ಯೂಟ್ಯೂಬ್, ಫೇಸ್ಬುಕ್ ಸೇರಿದಂತೆ ಇತರ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಕಾಮಿಡಿ ವಿಡಿಯೋಗಳ ಮೂಲಕ ಜನಮನ್ನಣೆಯನ್ನ ಪಡೆದುಕೊಂಡಿರುವ ಧಾರವಾಡದ ಯೂಟ್ಯೂಬರ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದ್ದು, ಈತನ ವಿರುದ್ಧ ಬಜರಂಗ ದಳದ ಕಾರ್ಯಕರ್ತರು, ಮುಖಂಡರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಪ್ರಕರಣವನ್ನ ದಾಖಲಿಸಿದ್ದಾರೆ. ಯೂಟ್ಯೂಬರ್ ಕಾಜಾ ಶಿರಟ್ಟಿ ಉರ್ಫ್ ಮುಕಳೆಪ್ಪನ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಮುಕಳೆಪ್ಪ ಮೂಲತಃ ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿದ್ದು, ಇವರು ಕೊಟ್ಟಿ ದಾಖಲೆಯನ್ನ ಕೊಟ್ಟು ಹಿಂದೂ ಯುವತಿಯನ್ನ ವಿವಾಹವಾಗಿದ್ದಾರೆ. ಈ ಬಗ್ಗೆ ಮುಂಡಗೋಡ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಮುಕಳೆಪ್ಪ ವಿವಾಹವಾಗಿದ್ದಾರೆ ಎಂದು ಬಜರಂಗ ದಳದ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಈ ಕಾಜಾ ಉರ್ಫ್ ಮುಕಳೆಪ್ಪ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಅವರ ಜೊತೆ ವಿಡಿಯೋ ಮಾಡ್ತಾನೆ. ಶಾರ್ಟ್ ವಿಡಿಯೋದಲ್ಲಿ ಹಿಂದೂ ಯುವತಿಯರು ಹಾಗೂ ಧರ್ಮಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ವಿಡಿಯೋ ಮಾಡುತ್ತಾನೆ. ಕಳೆದ ಜೂನ್ 5ರಂದು ಕೊಟ್ಟಿ ದಾಖಲೆಯನ್ನ ಕೊಟ್ಟು ಹಿಂದೂ ಯುವತಿಯನ್ನ ಈತ ವಿವಾಹವಾಗಿದ್ದು, ಆತನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಇದೀಗ ಬಜರಂಗ ದಳ ಕಾರ್ಯಕರ್ತರು ಧಾರವಾಡ ಗ್ರಾಮೀಣ ಠಾಣೆಗೆ ದೂರನ್ನ ನೀಡಿದ್ದಾರೆ. ಸದ್ಯ ಮುಕಳೆಪ್ಪ ವಿವಾಹವಾಗಿರುವ ಯುವತಿಯನ್ನು ಕೂಡ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಸದ್ಯಕ್ಕಂತೂ ಮುಕಳೆಪ್ಪನ ವಿರುದ್ಧ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ದೂರು ಕೊಟ್ಟಿದ್ದು, ಇನ್ನೂ ಎಫ್ಐಆರ್ ದಾಖಲಾಗಿಲ್ಲ. ಪೊಲೀಸರು ಈ ಬಗ್ಗೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಹಿಂದೂ ಯುವತಿಯರನ್ನೇ ವಿಡಿಯೋದಲ್ಲಿ ಹಾಕಿಕೊಂಡು ಹಿಂದೂ ಧರ್ಮದ ಹಾಗೂ ಹಿಂದೂ ಆಚರಣೆಗಳನ್ನೇ ಟಾರ್ಗೆಟ್ ಮಾಡಿ ಮುಕಳೆಪ್ಪ ವಿಡಿಯೋಗಳನ್ನ ಮಾಡುತ್ತಿದ್ದು, ಈ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಬಜರಂಗ ದಳದ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ನ್ಯೂಸ್ ಬ್ಯೂರೋ ಧಾರವಾಡ. ಇವತ್ತಿನ ದಿವಸ ಏನಾಗೈತಂದ್ರೆ ಇದು ಸೋಷಿಯಲ್ ಮೀಡಿಯಾ ಅನ್ನೋದು ಪೊರಕೆ ಸೇವೆ ಮಾಡುತ್ತೇವೆ ಎಂದವರು ಕಾಣಲಿಲ್ಲ. ಯತ್ನಾಳ್ ಸಿಡಿಮಿಡಿ. ಚನ್ನಗಿರಿ ಪಟ್ಟಣದ ಹೂರಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಪ್ರತಿಷ್ಠಾಪಿಸಲಾಗಿದ್ದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಮಹಾಗಣಪತಿ ದೇವಸ್ಥಾನಕ್ಕೆ ಭೇಟಿಯ ಸಂದರ್ಶನದಲ್ಲಿ ವಿಜಯಪುರ ಶಾಸಕರಾದ ಯತ್ನಾಳ್ ಮಾಧ್ಯಮದವರೊಂದಿಗೆ ಮಾತನಾಡಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಚನ್ನಗಿರಿಗೆ ಬಂದರೆ ಪೊರಕೆ ಸೇವೆ ಮಾಡುತ್ತೇವೆ ಎಂದು ಹೇಳಿದವರು ಇಂದು ಕಾಣಿಸಲಿಲ್ಲ. ಇಂತಹ ಅಯೋಗ್ಯ ಮುಖಂಡರನ್ನು ಹೊಗಳಿ ಬೆಳೆಸುವುದರಿಂದ ದಾವಣಗೆರೆ ಜಿಲ್ಲೆಯ ರಾಜಕೀಯ ಹಾಳಾಗಿದೆ ಎಂದು ಅವರು ಕಿಡಿಕಾರಿದರು. ಯಡಿಯೂರಪ್ಪನವರನ್ನು ಬಿಟ್ಟರೆ ಬಿಜೆಪಿ ಝೀರೋ ಎಂಬ ವಾತಾವರಣವನ್ನು ಕೃತಕವಾಗಿ ಸೃಷ್ಟಿಸಲಾಗಿತ್ತು. ಆದರೆ ಈಗ ಪಕ್ಷದೊಳಗೆ ಬದಲಾವಣೆಗಳ ಹಾದಿ ಆರಂಭವಾಗಿದೆ ಎಂದು ಯತ್ನಾಳ್ ಹೇಳಿದರು. ಕಾಂಗ್ರೆಸ್ ಶಾಸಕ ವೀರೇಂದ್ರಪ್ಪ ಪಪ್ಪಿ ವಿರುದ್ಧವೂ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದ ಅವರು ಸಾವಿರಾರು ಕೋಟಿ ರು ಹಣವನ್ನು ಮನೆಯಲ್ಲಿ ಬಚ್ಚಿಟ್ಟಿದ್ದಾನೆ. ಇಂತಹವರ ಭ್ರಷ್ಟಾಚಾರದಿಂದ ಕಾಂಗ್ರೆಸ್ ಸರ್ಕಾರವೇ ಸಂಪೂರ್ಣ ಮುಳುಗಿದೆ. ಕಾಂಗ್ರೆಸ್ನ 2-3 ಶಾಸಕರು ಜೈಲು ಸೇರುತ್ತಿದ್ದಾರೆ ಹಾಗೂ ಅನರ್ಹರಾಗುತ್ತಿದ್ದು, ಇಡೀ ಸಚಿವ ಸಂಪುಟ ಭ್ರಷ್ಟಾಚಾರದ ಕಾಡಿನಲ್ಲಿ ಸಿಲುಕಿದೆ. ರಾಜ್ಯಕ್ಕೆ ಕೆಟ್ಟ ದಿನಗಳು ಆರಂಭವಾಗಿವೆ ಎಂದು ತೀವ್ರ ಆರೋಪ ಹೊರಿಸಿದರು. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು. ಕಾಂಗ್ರೆಸ್ ಶಾಸಕರು ಯಾವ ಇದ್ರಾಗ ಎಷ್ಟು ದುಡ್ಡು ಕೊಟ್ಟಿದ್ದೆ ಅನ್ನೋದನ್ನು ನಾನು ಧರ್ಮಸ್ಥಳ ಬಂದು ಹೇಳ್ತೇನೆ ಅಂತ ಹೇಳಿದ್ರು. ಶಿವಣ್ಣವ್ರು ಹೇಳಿಲ್ಲ. ಇವ್ರು ಯಾರ್ಯಾರು ಇಲ್ಲಿ ಅವರು ಎಷ್ಟು ಹಣ ತೊಗೊಂಡ್ರು, ಯಾರ ಮನೆಯಲ್ಲಿ ತೊಗೊಂಡ್ರು, ನಾನು ಧರ್ಮಸ್ಥಳ ಬರ್ತೀನಿ ಅಂದ್ರೆ ಕೇಳಿ ಇನ್ನೊಂದು ಉತ್ತರ ಕೊಟ್ಟದೆ ಅಂತ ಕೊಟ್ಟದೇ. ಹಂಗೆ ಇಂಥ ಕಳ್ಳರನ್ನೆಲ್ಲ ಗೊಳೆ ಮಾಡ್ಕೊಂಡು ನಮ್ಮ ಯಡಿಯೂರಪ್ಪ ಪೂರ್ತಿ ತಾವು ಹಾಳಾದ್ರು ಪಾರ್ಟಿನ ಹಾಳು. ಈಗ ಬದಲಾವಣೆಗೆ ಆಯ್ಕೆ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ನಾಯಕ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಅವರಿಗೆ ಜಾಮೀನು ಮಂಜೂರು ಮಾಡಿದ ತಹಶೀಲ್ದಾರರಿಗೆ ಲೋಕಾಯುಕ್ತರಿಂದ ನೋಟಿಸ್ ಜಾರಿ. ಕಳೆದ ಜುಲೈ 26ರಂದು ದೇಶಾದ್ಯಂತ ಕಾರ್ಗಿಲ್ ವಿಜಯ ದಿವಸ್ ಆಚರಣೆ. ಆದರೆ ಚಿಂತಾಮಣಿಯಲ್ಲಿ ತಾಲೂಕಿನ ರಾಯಪಲ್ಲಿ ಗ್ರಾಮದ ವಾಸಿ ಮಾಜಿ ಅಂಗವಿಕಲ ಸೈನಿಕ ಶಿವಾನಂದ ರೆಡ್ಡಿ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆಗೆ ಕುಳಿತಿದ್ರು. ಸರ್ಕಾರದಿಂದ ತನಗೆ ಮಂಜೂರು ಆಗಬೇಕಾದ ಜಮೀನಿಗಾಗಿ ಹೋರಾಟ ಮಾಡಿದ್ರು. ಆದರೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತದಿಂದ ಯಾವುದೇ ರೀತಿಯ ಸಕಾರಾತ್ಮಕ ಭರವಸೆ ಸಿಕ್ಕಿರಲಿಲ್ಲ. ಆದರೂ ಉಪವಾಸ ಸತ್ಯಾಗ್ರಹ, ಅಹೋರಾತ್ರಿ ಧರಣಿ ಎಲ್ಲವೂ ಮುಗಿತು. ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಪರ ನಿಂತಿದ್ದ ಪ್ರಜಾಪವರ್ ವಾಹಿನಿ ಸುದ್ದಿಯನ್ನು ಗಮನಿಸಿ ಲೋಕಾಯುಕ್ತರು ಇದೀಗ ತಾಲೂಕು ಆಡಳಿತದ ವಿರುದ್ಧ ಸುಮೋಟೋ ಕೇಸ್ ದಾಖಲು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಹಶೀಲ್ದಾರ್ಗಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಕರ್ತವ್ಯ ಲೋಪ ಎಂದು ಎಲ್ಲ ತಹಶೀಲ್ದಾರರಿಗೆ ಸಹಾಯಕ ನಿರ್ದೇಶಕರಿಂದ ನೋಟಿಸ್. ಶಿವಾನಂದ ರೆಡ್ಡಿ ಮಾತ್ರವಲ್ಲದೆ ಎಲ್ಲ ಮಾಜಿ ಸೈನಿಕರ ಪರ ನಿಂತ ಮಾಜಿ ಯೋಧರು ಮತ್ತು ಸೈನಿಕರಿಗೆ ಸ್ಪಂದಿಸುತ್ತಿಲ್ಲ ಎಂದು ನೋಟಿಸ್ ಜಾರಿ. ಒಟ್ಟಿನಲ್ಲಿ ಮಾಜಿ ಅಂಗವಿಕಲ ಸೈನಿಕ ಶಿವಾನಂದ ರೆಡ್ಡಿ ಅವರಿಗೆ ಇಡೀ ತಾಲೂಕಿನ ಹಲವಾರು ಸಂಘಟನೆಗಳು ಬೆಂಬಲ ಸೂಚಿಸಿ ಧರಣಿಯಲ್ಲಿ ಭಾಗವಹಿಸಿದ್ದವು. ರವಿಕುಮಾರ್, ನ್ಯೂಸ್ ಬ್ಯೂರೋ, ಪ್ರಜಾಪವರ್ ಟಿವಿ, ಚಿಂತಾಮಣಿ.
ಹೊಸಕೋಟೆ ಟಿಎಪಿಸಿಎಂಎಸ್ ಚುನಾವಣೆಯೇ ಕಾಂಗ್ರೆಸ್ ಬೆಂಬಲಿತರಿಂದ ನಾಮಪತ್ರ ಸಲ್ಲಿಕೆ. ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅಭೂತಪೂರ್ವ ಜಯಗಳಿಸಲಿದ್ದಾರೆ ಎಂದು ಟಿಎಪಿಸಿಎಂಎಸ್ ಅಧ್ಯಕ್ಷ ಬಾಬು ರೆಡ್ಡಿ ತಿಳಿಸಿದ್ದಾರೆ. ಹೊಸಕೋಟೆ ನಗರದ ಟಿಎಪಿಸಿಎಂಎಸ್ ಚುನಾವಣೆ ಮೊದಲನೇ ದಿನ ನಾಮಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ಮಾತನಾಡಿದ್ರು. ಮಾಜಿ ಸಂಸದ ಬಿಎನ್ ಬಚ್ಚೇಗೌಡ ಹಾಗೂ ಹಾಲಿ ಶಾಸಕ ಶರತ್ ಬಚ್ಚೇಗೌಡರ ಮಾರ್ಗದರ್ಶನದಲ್ಲಿ ಎಲ್ಲಾ ಚುನಾವಣೆ ನಡೆಯುತ್ತಿದ್ದು, ಈ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸಿದ ಎಲ್ಲಾ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಲಿದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ 3 ಕ್ಷೇತ್ರಗಳಾಗಿ ವಿಂಗಡಣೆ ಆಗಿದೆ. ಅನುಗೊಂಡನಹಳ್ಳಿ, ಜಡಿಗೇನಹಳ್ಳಿ ಹೋಬಳಿಯಿಂದ 3 ಅಭ್ಯರ್ಥಿಗಳು, ಹೊಸಕೋಟೆ ಟೌನ್ ಹಾಗೂ ಕಸ್ಬಾ ಕ್ಷೇತ್ರದಿಂದ 4 ಅಭ್ಯರ್ಥಿಗಳು, ಸೂಲಿಬೆಲೆ, ನಂದಗುಡಿ ಕ್ಷೇತ್ರದಿಂದ 4 ಅಭ್ಯರ್ಥಿ ಹಾಗೂ ಎ ವರ್ಗದಿಂದ 2 ಸೇರಿದಂತೆ 13 ಕ್ಷೇತ್ರಗಳಿಗೆ 28ರಂದು ಚುನಾವಣೆ ನಡೆಯಲಿದೆ. ಈ ಹಿಂದೆ ಅಧ್ಯಕ್ಷರಾಗಿದ್ದ ಎಲ್ಲಾ ನಮ್ಮ ನಾಯಕರ ಶ್ರಮದಿಂದ ಹೆಚ್ಚಿನ ಅಭಿವೃದ್ಧಿ ಹೊಂದಿ ಪ್ರಸಕ್ತ 10 ಲಕ್ಷಕ್ಕೂ ಅಧಿಕ ಬಾಡಿಗೆ ಬರುವಂತಾಗಿದೆ. ಷೇರುದಾರರು ಈ ಹಿಂದೆ ಇದ್ದಂತಹ ಆಡಳಿತ ಕಾರ್ಯವೈಖರಿ ನೋಡಿ ತಮ್ಮ ಎಲ್ಲಾ 11 ಅಭ್ಯರ್ಥಿಗಳಿಗೆ ತಮ್ಮ ಮತವನ್ನು ನೀಡಿ ಮುಂದಿನ ಅವಧಿಗೆ ಮತ್ತಷ್ಟು ಸೇವೆ ಅಭಿವೃದ್ಧಿಗೆ ಅವಕಾಶ ನೀಡಬೇಕೆಂದು ತಿಳಿಸಿದರು. ಮೈಸೂರು ಪಿರಿಯಾಪಟ್ಟಣ ತಾಲೂಕು ಹೈನುಗಾರಿಕೆ ರೈತರಿಗೆ ಆರ್ಥಿಕ ಸಂಪನ್ಮೂಲದ ಒಂದು ಅಂಗವಾಗಿದೆ ಎಂದು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಟಿ ಈರಯ್ಯ ತಿಳಿಸಿದರು. ತಾಲೂಕಿನ ಇಟ್ಟಗಳ್ಳಿ ಗ್ರಾಮದಲ್ಲಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಯಲ್ಲಿ ಗುರುವಾರ ನಡೆದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದರು. ಹಾಲು ಉತ್ಪಾದನೆಯಿಂದ ಕೇವಲ ರೈತರಿಗೆ ಅನುಕೂಲವಾಗಿಲ್ಲದೆ ರಾಜ್ಯದಲ್ಲಿನ ನಂದಿನಿ ಸಹ ದೇಶದಲ್ಲಿ 3ನೇ ಸ್ಥಾನ ಪಡೆಯಲು ಅನುಕೂಲವಾಗಿದೆ. ನಂದಿನಿಯಿಂದ ಉತ್ಪಾದನೆಯಾದ ಆಹಾರ ಬಳಕೆಗಳು ಉತ್ತಮ ಗುಣಮಟ್ಟವನ್ನ ಹೊಂದಿದೆ ಎಂಬ ಪ್ರಚಲಿತವಾಗಿದೆ. ಇದಕ್ಕೆ ಸಹಕಾರಿಯಾಗಿ ಹಾಲು ಉತ್ಪಾದಕರೇ ಮುಖ್ಯ ಕಾರಣವಾಗಿದ್ದು, ಆಯಾಯ ಗ್ರಾಮಗಳ ಹಾಲು ಉತ್ಪಾದಕರ ಸಹಕಾರ ಸಂಘವು ತನ್ನ ಮೂಲ ಬಂಡವಾಳವನ್ನ ಹೆಚ್ಚಿಸಿಕೊಳ್ಳಲು ಉತ್ಪಾದನೆಯ ಜೊತೆಗೆ ಗುಣಮಟ್ಟವನ್ನ ಕಾಯ್ದುಕೊಳ್ಳಬೇಕು ಎಂದು ಸಲಹೆಯನ್ನ ನೀಡಿದ್ರು. ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದ ವಿಸ್ತರಣಾಧಿಕಾರಿ ಎಂ ನಂದಿನಿ ಮಾತನಾಡಿ, ಸಹಕಾರ ಸಂಘವು ಉತ್ತಮ ಆದಾಯದಲ್ಲಿದ್ದು ಕೇವಲ 3-4 ವರ್ಷಗಳ ಹಿಂದಷ್ಟೇ ಆರಂಭಗೊಂಡು ಹಾಲು ಉತ್ಪಾದಕರ ಸಂಘವು ತನ್ನ ಸಂಖ್ಯೆಯ ಬಲವನ್ನ ಹೆಚ್ಚಿಸಿಕೊಳ್ಳುತ್ತಿದೆ ಎಂದು ತಿಳಿಸಿದ್ರು. ಮುಂದಿನ ದಿನಗಳಲ್ಲಿ ಸ್ವಂತ ಕಟ್ಟಡದ ಅವಶ್ಯಕತೆ ಇರೋದ್ರಿಂದ ಉತ್ತಮವಾದ ಖಾಲಿ ಜಾಗವನ್ನ ಗುರುತಿಸಿದರೆ ಒಕ್ಕೂಟದಿಂದ ಆರ್ಥಿಕ ಸೌಲಭ್ಯ ಒದಗಿಸುವುದಾಗಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಎಚ್ಎಸ್ ಮಂಜುನಾಥ್, ಉಪಾಧ್ಯಕ್ಷರಾದ ರಾಜಾಚಾರಿ, ನಿರ್ದೇಶಕರಾದ ಗ್ಯಾಸ್ ಮಹದೇವ್, ಕುಮಾರೇಗೌಡ, ಮಾದೇಗೌಡ, ರಾಜಮ್ಮ, ನೀಲಮ್ಮ, ಜ್ಯೋತಿ, ಬೈರೇಗೌಡ, ಹರೀಶ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಎಚ್ಕೆ ಮಹದೇವ್ ಮತ್ತು ಭಾಗೀರಥಮ್ಮ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕಲಾವತಿ ಹಾಜರಿದ್ದರು. ಮೈಸೂರು ಸುರಕ್ಷಿತ, ಸುಗಮ ಮತ್ತು ಸಾಂಪ್ರದಾಯಿಕ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಆಚರಣೆಗೆ ಮೈಸೂರು ನಗರ ಪೊಲೀಸರ ಸಕಲ ಸಿದ್ಧತೆ. ಮೈಸೂರು ಜಿಲ್ಲಾ ಕಮಿಷನರ್ ಸೀಮಾ ಲಾಡ್ಕರ್ ರವರು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ನಾಡಹಬ್ಬ ಮೈಸೂರು ದಸರಾ 2025 ಮಹೋತ್ಸವ ಮೈಸೂರು ನಗರದಲ್ಲಿ ದಿನಾಂಕ 22/9/2025 ರಿಂದ 2/10/2025 ಜರುಗಲಿದ್ದು, ನಗರದ ವಿವಿಧ ಸ್ಥಳಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಈ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಹಾಗೂ ಸುಗಮ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಿಂದ ಅವಶ್ಯಕತೆಗಳನ್ನು ಕೈಗೊಳ್ಳಲಾಗಿದೆ. ದಿನಾಂಕ 22/9/2025 ರಿಂದ 29/9/2025 ಒಂದನೇ ಹಂತ ಹಾಗೂ 30/9/2025 ರಿಂದ 2/9/2025 ಎರಡನೇ ಹಂತದಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ದಸರಾ ಉದ್ಘಾಟನೆ ಕಾರ್ಯಕ್ರಮ ಅರಮನೆಯಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮ, ಮೆರವಣಿಗೆ, ಬನ್ನಿ ಮಂಟಪದಲ್ಲಿ ಕೊಂಚಿನ ಕವಾಯಿತು ಹಾಗೂ ನಗರದ ವಿವಿಧ ಸ್ಥಳಗಳಲ್ಲಿ ನಡೆಯುವ ಇತರ ಕಾರ್ಯಕ್ರಮಗಳ ಬಂದೋಬಸ್ತ್, ಸುಗಮ ಸಂಚಾರ ವ್ಯವಸ್ಥೆ ಸೇರಿದಂತೆ ಮೈಸೂರು ನಗರ ಸೇರಿದಂತೆ ಹೊರ ಜಿಲ್ಲೆಗಳಿಂದ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದ್ರು. ವರದಿ ಟಿಎಸ್ ಶಶಿಕಾಂತ್, ಪ್ರಜಾಪವರ್, ಮೈಸೂರು. ಮೈಸೂರು ದಸರಾ ಈ ವರ್ಷದ ಮಹೋತ್ಸವದಲ್ಲಿ ಮೈಸೂರು ನಗರ ಪೊಲೀಸ್ ಏನೇನು ಬಂದೋಬಸ್ತ್
2ನೇ ತಾರೀಕು ಅಕ್ಟೋಬರ್ವರೆಗೂ ಸೆಕೆಂಡ್ ಫೇಸ್ ಅಂತ ಹೇಳಿ ಬಂದೋಬಸ್ತನ್ನು ಕೈಗೊಂಡಿದ್ದೀವಿ. ಆ ಟೈಮಲ್ಲಿ ಏನು 11 ದಿನದಲ್ಲಿ ಮೋರ್ ದ್ಯಾನ್ 15 ಪ್ಲೇಸಸ್ಸಲ್ಲಿ ಕಾರ್ಯಕ್ರಮಗಳಿರುತ್ತೆ, ಆಚರಣೆಗಳಿರುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮ, ದಸರಾ ವಸ್ತು ಪ್ರದರ್ಶನ, ಕುಸ್ತಿ, ಫ್ಲವರ್ ಶೋ, ಆಹಾರ ಮೇಳ, ಪುಸ್ತಕ ಮೇಳ, ಏರ್ ಶೋ, ಜಂಬೂ ಸವಾರಿ ಮತ್ತು ಬನ್ನಿ ಮಂಟಪದ ಕೊನೆಯದು ಪಂಜಿನ ಕವಾಯತ್ತು. ಇದೆಲ್ಲ ಟೋಟಲ್ ಆಗಿ ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ 6,384 ಸ್ಟಾಫ್ ಕಂಪ್ಲೀಟ್ ಇರ್ತಾರೆ. ಅದರಲ್ಲಿ 5 ಜನ SPs ಮತ್ತು 30 ಜನ DYSPs, 40 ಜನ ಇನ್ಸ್ಪೆಕ್ಟರ್ಸು, KSRP ತುಕಡಿಗಳು 35, ಅದ್ರ ಜೊತೆಗೇನೆ CR ಸ್ಟಾಫ್, CR ಪ್ಲಟೂನು ಸಹ 15, ಮತ್ತು AAC ಟೀಮ್, ಆಂಟಿ ಸಬಾಟಿಕ್ ಚೆಕ್ ಟೀಮ್ ಅಂತ ಹೇಳ್ತೀವಿ. ಪ್ರತಿಯೊಂದು ಇಂಪಾರ್ಟೆಂಟ್ ಪ್ಲೇಸಸ್ಸಲ್ಲಿ ನಾವು ಸಿಟಿ ಲಿಮಿಟ್ಸಲ್ಲಿ ಅದನ್ನು ಏಜ್ ಚೆಕ್ ಈಗ ಮಾಡ್ತಾನೆ ಇದ್ದೀವಿ, ಮತ್ತು ಡ್ಯೂರಿಂಗ್ ದಸರಾನು ಅದು ಇರುತ್ತೆ. ನಮಗೆ ಸಪೋರ್ಟಿಂಗ್ ಅಂತ ಹೇಳಿ 1200 ಹೋಮ್ ಗಾರ್ಡ್ಸು ಸಹ ಬಂದೋಬಸ್ತಲ್ಲಿ ಇರ್ತಾರೆ. ಇಂಪಾರ್ಟೆಂಟ್ ಆಗಿ ಜಾಸ್ತಿ ಕ್ರೌಡ್ ಇರುತ್ತೆ, ಜನಸಂದಣಿ ಇರುತ್ತೆ. ಅದರ ಸಲುವಾಗಿ ನಾವು ಆಂಬ್ಯುಲೆನ್ಸ್ ಮತ್ತು ಫೈರ್ ಫೋರ್ಸ್ ಡಿಪಾರ್ಟ್ಮೆಂಟಿಂದ ವೆಹಿಕಲ್ಸನ್ನು ನಾವು ಈ ಸಲ ಹೆಚ್ಚಿಗೆ ನಿಯೋಜನೆ ಮಾಡಿದ್ದೀವಿ. 26 ಆಂಬ್ಯುಲೆನ್ಸ್ ಮತ್ತು 32 ಫೈರ್ ಫೋರ್ಸ್ ಅಗ್ನಿಶಾಮಕ ದಳಗಳನ್ನು ನಿಯೋಜನೆ ಮಾಡಲಾಗಿದೆ. ಇಂಪಾರ್ಟೆಂಟ್ ಪ್ರಮುಖ ರಸ್ತೆಗಳಲ್ಲಿ ಬಡ್ಡಿ ಮಂಟಪ ಇರ್ಬೋದು, ಮತ್ತು ಎಲ್ಲೆಲ್ಲಿ ಗೇಟ್ ಎಂಟ್ರೆನ್ಸ್ ಇರ್ಬೋದು, ಎಲ್ಲಿ ನಮಗೆ ಜಾಸ್ತಿ ಜನಸಂದಣಿ ಇರುತ್ತೆ ಅಲ್ಲಿ ನಾವು ಅದನ್ನ ಸ್ಟ್ರಾಟಜಿಕಲಿ ನಾವು ಅದನ್ನ ಎರಡನ್ನೂ ಪ್ಲೇಸ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಪ್ಯಾಲೇಸ್ ಒಳಗಡೆ ಆಗಲಿ ಬನ್ನಿ ಮಂಟಪದಲ್ಲಾಗಲಿ ಜಾಸ್ತಿ ಜನ ಇರೋದ್ರಿಂದ ಈ ಸಲ ಹೊಸದಾಗಿ ಎಮರ್ಜೆನ್ಸಿ ಇವ್ಯಾಕ್ಯುಯೇಷನ್ ಡ್ರಿಲ್ ಮತ್ತೆ ರೂಟ್, ಅಂದ್ರೆ ಏನೇ ಅಹಿತಕರ ಘಟನೆ ಏನಾದರೂ ಪ್ಯಾಲೇಸ್ ಒಳಗಡೆ ಜನ ಇದ್ದಾಗ ಆದರೆ ಆಂಬ್ಯುಲೆನ್ಸ್ ವ್ಯವಸ್ಥೆ, ಅದಕ್ಕೊಂದು ಸಪ್ರೇಟ್ ರೂಟ್, ಹಾಸ್ಪಿಟಲ್ಗೆ ಹೋಗೋ ರೂಟ್, ಬನ್ನಿ ಮಂಟಪದಲ್ಲಿ ಏನಾದರೂ ಆದರೆ ಅಲ್ಲಿ ಟ್ರಾಫಿಕ್ ನಾವು ರೆಗ್ಯುಲೇಟ್ ಮಾಡಿರೋದ್ರಿಂದ ರೂಟನ್ನು ನಾವು ಸಪ್ರೇಟ್ ಆಗಿ ಕೊಟ್ಟು. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್, ಇದು ಜನಹಿತಕ್ಕಾಗಿ ಜಾರಿ.